ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ದು ಬ್ಯಾಕ್ ಪಾರ್ಟ್ ಕಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಈ ಬ್ಲೌಸ್ದು ಫ್ರಂಟ್ ಪಾರ್ಟ್ ಕಟಿಂಗ್ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ತೋರಿಸಿರೋದು ಪ್ರಿನ್ಸೆಸ್ ಕಟ್ ಮೆಥಡು. ಹಾಗೆ ಈ ನೆಕ್ ಡಿಸೈನನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಮತ್ತು ಹೇಗೆ ಸ್ಟಿಚ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರ ಎಂಡ್ವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಆರ್ಮ್ ಡೌನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಅಲ್ಲಿ ಆರ್ಮ್ ಡೌನ್ ಬಂದು 7 ಇಂಚಸ್ ಇದೆ. ಅದಕ್ಕೊಂದು ಅರ್ಧ ಇಂಚು ಸೇರಿ 7.5 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವರು ಬಸ್ಟ್ ಪಾಯಿಂಟ್ ಬಂದು 10 ಇಂಚಸ್ ಇದೆ. ಮೇಲ್ಗಡೆ ಲೈನ್ ಇಂದ 10 ಇಂಚಸ್ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬಂದು ನಮಗೆ ಬಸ್ಟ್ ಲೈನು. ಅಂಡರ್ ಬಸ್ಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವ್ರು ಫುಲ್ ಬಸ್ಟ್ ಬಂದು 39 ಇದೆ. ಈ 39ಗೆ ಡಿವೈಡೆಡ್ ಬೈ 12 ಮಾಡಿದ್ರೆ 3 ಇಂಚಸ್ ಮೇಲೆ 2.5 ಬರುತ್ತೆ. ನೋಡಿ, ಬಸ್ಟ್ ಲೈನ್ ಇಂದ 3 ಇಂಚಸ್ ಮೇಲೆ 2.5 ಎಲ್ಲಿ ಬರುತ್ತೋ ಅಲ್ಲಿ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಕೆಳಗಡೆಗೆ ಎನಿ ಸೈಜ್ ನೀವು ಒಂದು 2 ಇಂಚಸ್ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇದೇ ರೀತಿ ಈಗ ನಾವು ಚೆಸ್ಟ್ ಲೈನ್ ಅಲ್ಲಿ ಬಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವರು ಬಸ್ಟ್ ಬಂದು 39 ಇದೆ. ಇದಕ್ಕೆ ಪ್ಲಸ್ 2 ಇಂಚಸ್ ಲೂಸಿಂಗ್ ಆಡ್ ಮಾಡಿದ್ರೆ 41 ಡಿವೈಡೆಡ್ ಬೈ 4 ಮಾಡಿದ್ರೆ 10.25 ಬರ್ತಿದೆ. ಸೊ ಚೆಸ್ಟ್ ಲೈನ್ ಅಲ್ಲಿ 10.25 ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಸೇಮ್ 10.25 ನ ವೇಸ್ಟ್ ಲೈನ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಇವೆರಡು ಪಾಯಿಂಟ್ಸ್ ನ ಈ ರೀತಿ ಜಾಯಿನ್ ಮಾಡ್ಕೋಬೇಕು ಸ್ಟ್ರೈಟ್ ಆಗಿ. ಈಗ ಆರ್ಮ್ ಕರ್ವ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವ್ರ ಅಪ್ಪರ್ ಚೆಸ್ಟ್ ಬಂದು 38 ಇರೋದ್ರಿಂದ 2.5 ಇಂಚಸ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಮಾರ್ಕ್ ಮಾಡ್ಕೊಳ್ತೇವೆ ಸೇಮ್ ಫ್ರಂಟ್ ಅಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಮೆಜರ್ ಮಾಡ್ಕೋಬೇಕು. 7.25 ಇಂಚ್ ಇದೆ. ಇದೇ 7.25 ಇಂಚಿನ ಮೇಲ್ಗಡೆ ಲೈನ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಪಾಯಿಂಟ್ಸ್ ನ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಜಾಯಿನ್ ಮಾಡ್ಕೋಬೇಕು ಈ ರೀತಿ. ಈಗ ಫ್ರಂಟ್ ಅಲ್ಲಿ ನಮ್ಗೆ ಡೀಪ್ ಬರ್ತಾ ಇರೋದ್ರಿಂದ ನಾವು ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ಇವ್ರ ಶೋಲ್ಡರ್ ಎಷ್ಟಿದೆ 16 ಇದೆ. ಇವ್ರ ಫುಲ್ ಶೋಲ್ಡರ್ 16 ಇದೆ. ಇದರಲ್ಲಿ ನಾನು 3 ಇಂಚಸ್ ಅನ್ನೋದು ಮೈನಸ್ ಮಾಡ್ತಾ ಇದ್ದೀನಿ. 13 ಇಂಚಸ್ ಆಗುತ್ತೆ. 13 ಡಿವೈಡೆಡ್ ಬೈ 2 ಮಾಡಿದ್ರೆ 6.5 ಇಂಚಸ್ ಅನ್ನೋದು ಬರ್ತಿದೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಬ್ಯಾಕ್ ಅಲ್ಲಿ ಕ್ಲೋಸ್ ನೆಕ್ ಅಂದ್ರೆ ಬೋಟ್ ನೆಕ್ ಇರೋದ್ರಿಂದ ನಾವು ಫುಲ್ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತೀವಿ. ಅದೇ ಫ್ರಂಟ್ ಅಲ್ಲಿ ನಮಗೆ ಡೀಪ್ ಬರ್ತಾ ಇರೋದ್ರಿಂದ ಅಂದ್ರೆ ಡೀಪ್ ನೆಕ್ ಬರ್ತಾ ಇರೋದ್ರಿಂದ ನಾವು ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ಇವ್ರ ಫುಲ್ ಶೋಲ್ಡರ್ 16 ಇದೆ. ಇದರಲ್ಲಿ ಮೈನಸ್ 3 ಇಂಚಸ್ ಅನ್ನೋದು ಮೈನಸ್ ಮಾಡಿದ್ರೆ 13 ಆಗುತ್ತೆ. ಈ 13 ನ ಡಿವೈಡೆಡ್ ಬೈ 2 ಮಾಡಬೇಕು. 6.5 ಅನ್ನೋದು ಬರ್ತಾ ಇದೆ. ಈ 6.5 ನ ಫೋಲ್ಡಿಂಗ್ ಸೈಡ್ ಇಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ 6.5 ನ ಚೆಸ್ಟ್ ಲೈನ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೇಕು. ಈ ಎರಡು ಪಾಯಿಂಟ್ಸ್ ನ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಪೆಕ್ಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಬೇಕು. ಇವ್ರ ಅಪೆಕ್ಸ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಫುಲ್ ಬಸ್ಟ್ 39 ಡಿವೈಡೆಡ್ ಬೈ 10 ಮಾಡಿ 3 ಇಂಚಸ್ ಮೇಲೆ 9 ಅನ್ನೋದು ಬರ್ತಾ ಇದೆ. ನೋಡಿ, ಬಸ್ಟ್ ಲೈನ್ ಅಲ್ಲಿ ಕರೆಕ್ಟ್ ನಾನು 3.25 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ 3.25 ಇಂಚಿನ ವೇಸ್ಟ್ ಲೈನ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೇಕು. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಇವ್ರ ವೇಸ್ಟ್ ಲೈನ್ ಅಲ್ಲಿ ಎಷ್ಟು ಇವ್ರ ವೇಸ್ಟ್ ಬಂದು 32.5 ಇದೆ. ಇದ್ರಲ್ಲಿ 4ನೇ ಒಂದು ಭಾಗ ಎಷ್ಟು ಬರುತ್ತೆ 8 ಇಂಚಸ್ ಮೇಲೆ ಒಂದು ಲೈನ್ ಅನ್ನೋದು ಬರುತ್ತೆ. ವೇಸ್ಟ್ ಲೈನ್ ಅಲ್ಲಿ ಫೋಲ್ಡಿಂಗ್ ಸೈಡ್ ಇಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 8 ಇಂಚಸ್ ಮೇಲೆ ಒಂದು ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಎಷ್ಟು ಉಳಿದಿದೆ ಅಂತ ನೋಡೋದಾದ್ರೆ 2 ಇಂಚಸ್ ಅನ್ನೋದು ಉಳಿದಿದೆ. ಈ 2 ಇಂಚಸ್ ನಾವು ಡಾಟ್ ಆಗಿ ಹಿಡಿತೀವಿ. ವೇಸ್ಟ್ ಡಾಟ್ ಆಗಿ ಕನ್ವರ್ಟ್ ಮಾಡ್ಬೇಕು. ನೋಡಿ, 1 ಇಂಚ್ ಆ ಸೈಡು 1 ಇಂಚ್ ಈ ಕಡೆ. 2 ಇಂಚಸ್ ಎಬೋವ್ ಏನಾದ್ರು ನಮ್ಗೆ ಇಲ್ಲಿ ಎಕ್ಸೆಸ್ ಉಳಿದಿದೆ ಅಂದ್ರೆ 1 ಇಂಚು ಈ ಕಡೆ ಮಾರ್ಕ್ ಮಾಡ್ಕೋಬೇಕು. ಉಳಿದಿರೋಂತ ಎಕ್ಸ್ಟ್ರಾ ಎಲ್ಲ ಈ ಸೈಡ್ ಸೀಮ್ ಲೈನ್ ಕಡೆ ಮಾರ್ಕ್ ಮಾಡ್ಕೋಬೇಕು. ನನಗೆ ಇಲ್ಲಿ 2 ಇಂಚಸ್ ಮಾತ್ರ ಉಳಿದಿರೋದ್ರಿಂದ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಡ್ರಾ ಮಾಡ್ಕೊಂಡ್ವಿ. ಈಗ ಈ ಲೈನ್ ಅಲ್ಲಿ ನಾವು ಆರ್ಮ್ ಕರ್ವ್ ಲೈನ್ ಅಲ್ಲಿ ನೋಡಿ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಬರ್ತಿದೆ. ಈ ಮಿಡ್ ಪಾಯಿಂಟ್ ಹತ್ರದಿಂದ 1.5 ಇಂಚಸ್ ಕೆಳಗಡೆಗೆ ಇನ್ನೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ನೀಟಾಗಿ ಆರ್ಮ್ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಈಗ ಈ ಅಪೆಕ್ಸ್ ಹತ್ರದಿಂದ ಈ ಪಾಯಿಂಟ್ಗೆ ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಪ್ರಿನ್ಸೆಸ್ ಕಟ್ ಅಲ್ಲಿ ಕಟ್ ಮಾಡ್ತಾ ಇರೋದ್ರಿಂದ ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ
ಮೆಜರ್ ಮಾಡ್ಕೊಳ್ಳಿ ಈ ಡಾಟ್ ಲೆಗ್ ಎಷ್ಟು ಬರ್ತಿದೆ ಅಂತ. 6 ಇಂಚಸ್ ಮೇಲೆ ಒಂದು ಲೈನ್ ಅನ್ನೋದು ಬರ್ತಾ ಇದೆ. ಸೇಮ್ ಟೇಪ್ ನ ಈಗ ಇಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ, ಈ ರೀತಿ ಫಿಂಗರ್ ಇಂದ ಈ ರೀತಿ ಹೋಲ್ಡ್ ಮಾಡ್ಕೊಂಡು ನಾವು ಶೋಲ್ಡರ್ ಮೈನಸ್ ಮಾಡಿರುವಂತ ಲೈನ್ ಇಲ್ಲಿ ಇದೆಯಲ್ವಾ, ಈ ಲೈನ್ ಅಲ್ಲಿ ಟೇಪ್ ಎಲ್ಲ ಟಚ್ ಆಗುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಆ ಪಾಯಿಂಟ್ ಹತ್ರದಿಂದ ನೋಡಿ ಇಲ್ಲಿಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂತ ಇದ್ದೀನಿ. ಈಗ ಒಂದು 1/4 ಇಂಚ್ ಒಳಗಡೆಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ನೀಟಾಗಿ ಆರ್ಮ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಅಂದ್ರೆ ಆರ್ಮ್ ರೌಂಡ್ ನೋಡಿ ಈ ಲೈನ್ಗೆ ಈ ಪಾಯಿಂಟ್ಗೆ ಟಚ್ ಆಗೋ ತರ ಈ ರೀತಿ ಶೇಪ್ ಅನ್ನೋದು ಕೊಟ್ಟಿದ್ದೀನಿ. ಈಗ ಚೆಕ್ ಮಾಡ್ಕೊಳ್ಳೋಣ. ಆರ್ಮ್ ರೌಂಡ್ 8.75 ಅನ್ನೋದು ಬಂದಿರಬೇಕು. ನೀಟಾಗಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿಗೆ 4.5 ಅನ್ನೋದು ಬರ್ತಾ ಇದೆ. ಡಾಟ್ ಅನ್ನೋದು ಚೆಕ್ ಮಾಡ್ಕೋಬಾರ್ದು. 4.5 ಇಲ್ಲಿಂದ ಮತ್ತೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ನನಗೆ ಕಡಿಮೆ ಬರ್ತಾ ಇದೆ, ಅಂದ್ರೆ ನಾನು ಬ್ಯಾಕ್ ಆರ್ಮ್ ರೌಂಡ್ಗೆ ಅರ್ಧ ಇಂಚ್ ಸೇರಿಸಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಚೆಸ್ಟ್ ಲೈನ್ ಅನ್ನ ಕೆಳಗಡೆಗೆ ಮೂವ್ ಮಾಡ್ತಾ ಇದ್ದೀನಿ. ಇನ್ನೊಂದು ಅರ್ಧ ಇಂಚಿಗೆ ಒಂದು ಪಾಯಿಂಟ್ ಅಷ್ಟು ಕೆಳಗಡೆಗೆ ಮೂವ್ ಮಾಡ್ತಾ ಇದ್ದೀನಿ ಚೆಸ್ಟ್ ಲೈನು. ಈ ರೀತಿ ನಿಮ್ಗೆ ಏನಾದ್ರು ಆರ್ಮ್ ರೌಂಡ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ನೀವು ಈ ರೀತಿ ಚೆಸ್ಟ್ ಲೈನ್ ಅನ್ನ ಮೇಲೆ ಅಂತ ಕೆಳಗಡೆಗೆ ಮೂವ್ ಮಾಡ್ಕೋಬಹುದು. ಒಂದ್ ವೇಳೆ ಜಾಸ್ತಿ ಬರ್ತಾ ಇದ್ರೆ ನೀವು ಮೇಲ್ಗಡೆಗೆ ಚೆಸ್ಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬಹುದು ಈ ರೀತಿ. ಈಗ ಮತ್ತೆ ಇಲ್ಲಿಂದ ನಾವು ಆರ್ಮ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂತ ಇದ್ದೀನಿ ಈ ರೀತಿ. ಈಗ ನಮ್ಗಿದು ಇಲ್ಲ, ಮತ್ತೆ ಚೆಕ್ ಮಾಡ್ಕೊಳ್ತೀನಿ. ಆರ್ಮ್ ರೌಂಡ್ ನಮ್ಗೆ 8.75 ಅನ್ನೋದು ಬಂದಿರಬೇಕು. ನೋಡಿ ಇಲ್ಲಿಗೆ 4.5 ಬರ್ತಾ ಇದೆ. ಈಗ ಕರೆಕ್ಟ್ ಆಗಿ ನನಗೆ 8.75 ಇಂಚ್ ಅನ್ನೋದು ಕರೆಕ್ಟ್ ಆಗಿ ಬರ್ತಿದೆ. ಈಗ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ರೆಡಿ ಶೋಲ್ಡರ್ ತಗೊಂಡಿದೀವೋ ಸೇಮ್ ರೆಡಿ ಶೋಲ್ಡರ್ ಫ್ರಂಟ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೇಕು. ನೋಡಿ ಮಾರ್ಜಿನ್ ಅನ್ನೋದು ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದೀನಿ. 2.5 ಅನ್ನೋದು ನಾವಿಲ್ಲಿ ಏನ್ ತಗೊಂಡಿದ್ವಿ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ 2.5 ಅನ್ನೋದು ತಗೊಂಡಿದ್ದೀನಿ. ಸೇಮ್ 2.5 ಗೆ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ರೀತಿ. ಬ್ಯಾಕ್ ಫ್ರಂಟ್ ಅಲ್ಲಿ ಡೀಪ್ ಬಂದು 6.5 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಮೇಲ್ಗಡೆ ಏನ್ ನೆಕ್ ಬಿಡ್ತಾ ಇದೆಯೋ ನಮ್ಗೆ 3.25 ಇಂಚು, ಸೇಮ್ 3.25 ಇಂಚು ನೆಕ್ ಬಿಡ್ತಾ ಅನ್ನೋದು ಕೆಳಗಡೆ ಕೂಡ ಮಾರ್ಕ್ ಮಾಡ್ಕೊಂಡು ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು ಈ ರೀತಿ. ಈಗ ನಾವು ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ. ನೋಡಿ ಬ್ಯಾಕ್ ಪಾರ್ಟ್ ಅಲ್ಲಿ ಆಲ್ರೆಡಿ ನಾವು ಮಾರ್ಜಿನ್ ಅನ್ನೋದು ಆಡ್ ಮಾಡಿದೀವಿ. ಮಾರ್ಜಿನ್ ಅನ್ನೋದು ಬಿಟ್ಟು ನಾವು ಸೈಡ್ ಸೀಮ್ ಲೈನ್ ಮೇಲ್ಗಡೆ ಮಾರ್ಜಿನ್ ಪಾಯಿಂಟ್ ಅನ್ನೋದು ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ಕೊಂಡ್ರೆ ನೋಡಿ ನಮ್ಗೆ ಲೆಂತ್ ಅನ್ನೋದು ಇಲ್ಲಿಗೆ ಬರ್ತಾ ಇದೆ. ಈ ರೀತಿ ಸೈಡ್ ಸೀಮ್ ಲೈನ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಸೈಡ್ ಅಟ್ಯಾಚ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಈಗ ಈ ಡಾಟ್ ಅನ್ನೋದು ಸ್ಮೂತ್ ಮಾಡ್ಕೊಳ್ಳೋಣ. ಈ ಪ್ರಿನ್ಸೆಸ್ ಕಟ್ ಶೇಪ್ ಅನ್ನೋದು ಈ ರೀತಿ ಸ್ಮೂತ್ ಮಾಡ್ಕೋಬೇಕು. ಈ ರೀತಿ ಸ್ಮೂತ್ ಮಾಡ್ಕೊಂಡು ಈಗ ಈ ಪ್ರಿನ್ಸೆಸ್ ಕಟ್ ಲೈನ್ಸ್ ಅನ್ನೋದು ಚೆಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ಚೆಕ್ ಮಾಡ್ಕೋಬೇಕು. ಪ್ರಿನ್ಸೆಸ್ ಕಟ್ ನಾವು ಅಟ್ಯಾಚ್ ಮಾಡ್ಬೇಕಾದ್ರೆ ನಮ್ಗೆ ಹೆಚ್ಚು ಕಡಿಮೆ ಅನ್ನೋದು ಬರ್ದೇ ಇರುತ್ತೆ. ಈ ರೀತಿ ಮೊದಲೇ ನಾವೆಲ್ಲ ಚೆಕ್ ಮಾಡ್ಕೊಂಡಿದೀವಿ ಅಂದ್ರೆ ಇಲ್ಲಿ ನಂಗೆ 11.75 ಅನ್ನೋದು ಬರ್ತಾ ಇದೆ. ಇದು ಈ ಲೈನ್ ಕೂಡ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ಲೈನ್ ಕೂಡ ನಂಗೆ 11.75 ಅನ್ನೋದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಈಗ ಇಲ್ಲಿಂದ ನಮ್ಗೆ ಏನ್ ಈ ಸೈಡ್ ಸೀಮ್ ಲೈನ್ ಕಡೆ ಎಕ್ಸ್ಟ್ರಾ ಇದೆಯಲ್ವಾ ಅಲ್ಲಿಗೆ ರೀತಿ ಕ್ರಾಸ್ ಅನ್ನೋದು ತೆಗಿಬೇಕು ನೋಡಿ ರೀತಿ. ಇದಿಷ್ಟು ಫ್ರಂಟ್ ಪಾರ್ಟ್. ಈಗ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ಅನ್ನೋದು
ಪ್ರಿನ್ಸೆಸ್ ಕಟ್ ಶೇಪ್. ಈಗ ಇದನ್ನ ಬೇಸ್ ಮಾಡ್ಕೊಂಡು ನಾವು ಲೈನಿಂಗ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನಮ್ಗೆ ಫ್ರಂಟ್ ಓಪನ್ ಬರ್ತಾ ಇರೋದ್ರಿಂದ ಈ ಪೀಸ್ ಅನ್ನೋದು ಓಪನಿಂಗ್ ಎಲ್ಲ ಬರುತ್ತೋ ಆ ಸೈಡ್ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಸೆಲ್ವೆಡ್ಜ್ ಇದೆಯಲ್ವಾ, ಈ ಸೆಲ್ವೆಡ್ಜ್ ಅನ್ನೋದು ನಾವು ಯೂಸ್ ಮಾಡಬಾರ್ದು. ಈ ಬೇಸ್ ಲೈನ್ ಡ್ರಾ ಮಾಡ್ಕೊಂಡೆ. ಹಾಗೆ ಉಕ್ಸ್ ಪಟ್ಟಿ ಮತ್ತೆ ಐ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ ಅನ್ನೋದು ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಪೇಪರ್ ಪ್ಯಾಟರ್ನ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಈಗ ಸುತ್ತಲೂ ನಾವು ಪೇಪರ್ ಪ್ಯಾಟರ್ನ್ ಹೇಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಸುತ್ತಲೂ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೋಬೇಕು. ಕೆಳಗಡೆ ಅರ್ಧ ಇಂಚು ಮಾರ್ಜಿನ್, ಕೆಳಗಡೆ ಅರ್ಧ ಇಂಚು ಮಾರ್ಜಿನ್, ಶೋಲ್ಡರ್ ಹತ್ರ ಕೂಡ ಹಾಫ್ ಇಂಚ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೋಬೇಕು. ಈಗ ಇಲ್ಲಿ ಕೂಡ ನಾವು ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೋಬೇಕು. ಇಲ್ಲಿ ಬಂದು ನಾನು ಅರ್ಧ ಇಂಚು ಮಾರ್ಜಿನ್ ಅನ್ನೋದು ಆಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಈ ಕಡೆ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಆರ್ಮ್ ರೌಂಡ್ ಗೆ 1 ಸೆಂಟಿಮೀಟರ್ ಮಾರ್ಜಿನ್ ಆಡ್ ಮಾಡಿದ್ವಿ. ಇಲ್ಲೂ ಕೂಡ 1 ಸೆಂಟಿಮೀಟರ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಅಲ್ಲಿ ಆರ್ಮ್ ರೌಂಡ್ ಗೆ ಏನ್ ಮಾರ್ಜಿನ್ ಆಡ್ ಮಾಡಿರ್ತೋ ಸೇಮ್ ಅದನ್ನೇ ಇಲ್ಲಿ ಕೂಡ ಆಡ್ ಮಾಡ್ಕೋಬೇಕು. ಈಗ ಈ ಪ್ಯಾನಲ್ ಕೂಡ ಇಲ್ಲೇ ಪ್ಲೇಸ್ ಮಾಡ್ಕೊಂಡು ಮಾರ್ಜಿನ್ ಎಲ್ಲ ಅಡ್ಜಸ್ಟ್ ಆಗಿ ನೋಡಿ, ಸುತ್ತಲೂ ಮಾರ್ಜಿನ್ ಇರೋ ತರ ನೋಡ್ಕೊಂಡು ನೀಟಾಗಿ ಪೇಪರ್ ಹೇಗಿದೆಯೋ ಹಾಗೆ ಟ್ರೇಸ್ ಔಟ್ ಮಾಡ್ಕೊಳ್ಳಿ. ಈಗ ಇದಕ್ಕೂ ಕೂಡ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೋಬೇಕು. ಸೈಡ್ ಸೇಮ್ ಲೈನ್ ಕಡೆ 2 ಇಂಚಸ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ತಾ ಇದ್ದೀನಿ. ಕೆಳಗಡೆ ಕೂಡ ಹಾಫ್ ಇಂಚ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಸೆಂಟಿಮೀಟರ್ ಮಾರ್ಜಿನ್ ಅನ್ನೋದು, ಈ ಕಡೆ ಪ್ರಿನ್ಸೆಸ್ ಕಟ್ ಶೇಪ್ ಬಂದು ಹಾಫ್ ಇಂಚ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ತಾ ಇದ್ದೀನಿ. ಈ ರೀತಿ ಫ್ರೀ ಹ್ಯಾಂಡ್ ಅಲ್ಲೇ ನೀವು ಬೇಕಾದ್ರೆ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೊಂಡು ಹೋಗ್ಬೋದು. ಈಗ ಕಟ್ ಮಾಡಿ ತೋರಿಸ್ತೀನಿ ಇದು ಯಾವ ರೀತಿ ಕಟ್ ಮಾಡ್ಬೇಕು ಅಂತ.
ಈ ರೀತಿ ಪ್ರಿನ್ಸೆಸ್ ಕಟ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೊಂಡ್ವಿ. ಈಗ ಇದನ್ನ ಬೇಸ್ ಮಾಡ್ಕೊಂಡು ನಾವು ಲೈನಿಂಗ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈ ಬ್ಲೌಸ್ ಬಂದು ಫ್ರಂಟ್ ಓಪನ್ ಬ್ಲೌಸ್ ಆಗಿರೋದ್ರಿಂದ ಮೈನ್ ಫ್ಯಾಬ್ರಿಕ್ ಓಪನಿಂಗ್ ಸೈಡು ನೋಡಿ ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ರಿನ್ಸೆಸ್ ಕಟ್ ಪ್ಯಾನಲ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಲೈನಿಂಗು ಕ್ಲಾತ್ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು. ಮೈನ್ ಫ್ಯಾಬ್ರಿಕ್ ಕ್ಲಾತ್ ಅನ್ನೋದು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ ಈಗ ಸುತ್ತಲೂ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇರೋ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ರೀತಿನೇ ಇನ್ನೊಂದು ಪ್ಯಾನಲ್ ಅನ್ನೋದು ಕೂಡ ನಾವು ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇದಕ್ಕೂ ಕೂಡ ಅಷ್ಟೇ ಸುತ್ತಲೂ ಒಂದು ಅರ್ಧ ಇಂಚು ಕ್ಲಾತು ಮೈನ್ ಫ್ಯಾಬ್ರಿಕಲ್ಲಿ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ಈಗ ನೆಕ್ ಶೇಪು ಅಂದರೆ ಗಿಟಾರ್ ನೆಕ್ ಶೇಪ್ನ ಯಾವ ರೀತಿ ನಾವು ಡ್ರಾಫ್ಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಕ್ಯಾನ್ವಾಸ್ ಅನ್ನೋದು ಇದು ತೊಗೊಂಡಿದ್ದೀನಿ. ನಿಮಗೆ ನೆಕ್ ಡೆಫ್ತ್ ಎಷ್ಟು ಬೇಕು ಅದಕ್ಕಿಂತ 1.5 ಇಂಚಸ್ ಎಕ್ಸ್ಟ್ರಾ ಇರೋ ಥರ ನೀವು ಕ್ಯಾನ್ವಾಸ್ ಲೆಂತ್ ಅನ್ನೋದು ತೊಗೊಳ್ಳಿ. ಹಾಗೆ ಬಿಡ್ತು ಅಷ್ಟೇ ನಿಮಗೆ ನೆಕ್ ಬಿಡ್ತು ಎಷ್ಟಿರುತ್ತೋ ಅದಕ್ಕಿಂತ 1 ಇಂಚ್ ಅಥವಾ 1.5 ಇಂಚ್ ಎಕ್ಸ್ಟ್ರಾ ಇರೋ ಥರ ನೀವು ಕ್ಯಾನ್ವಾಸ್ ಪೇಪರ್ ಅನ್ನೋದು ತೊಗೋಬೇಕು. ಮೇಲ್ಗಡೆ ಅನ್ಇವೆನ್ ಆಗಿರೋದ್ರಿಂದ ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಮೇಲ್ಗಡೆ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಸೈಡು ಫೋಲ್ಡಿಂಗ್ ಸೈಡು ಈಕ್ವಲ್ ಆಗಿದೆ. ಲೈನಿಂಗು ಮತ್ತು ಕ್ಯಾನ್ವಾಸ್ ಅನ್ನೋದು ಈಕ್ವಲ್ ಆಗಿ ಪ್ಲೇಸ್ ಮಾಡಿಕೊಂಡು ನೆಕ್ ವಿಡ್ತು ಮತ್ತು ನೆಕ್ ಡೆಪ್ತ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ನೆಕ್ ವಿಡ್ತ್ ಬಂದು 4.25 ಇಂಚ್ ಇದೆ. ಸೇಮ್ 4.25 ಇಂಚಿನ ಕೆಳಗಡೆನೂ ಕೂಡ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಹಾಗೆ ಕ್ಯಾನ್ವಾಸ್ ಮೇಲೆ ಸೈಡಲ್ಲಿ ನಮಗೆ ಉಕ್ಸ್ಪಟ್ಟಿಗೋಸ್ಕರ ನಾವೇನು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅದನ್ನು ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಶೋಲ್ಡರ್ ಹತ್ರ ಕೂಡ ನಾವು 1/2 ಇಂಚ್ ಮಾರ್ಜಿನ್ ಅನ್ನೋದು ಹೋಗುತ್ತೆ. 1/2 ಇಂಚ್ ಮಾರ್ಜಿನ್ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೇಪಿಂದ ಮೆಜರ್ ಮಾಡ್ಕೊಳ್ಳಿ. 1/2 ಇಂಚ್ ಮೇಲ್ಗಡೆ ಮಾರ್ಜಿನ್ ಅನ್ನೋದು ಬಿಟ್ಟಾಗ ಮೆಜರ್ ಮಾಡಿದಾಗ ನನಗೆ 6.75 ಇಂಚ್ ಇದೆ. 1/4 ಇಂಚು ಕಡಿಮೆ ಇರೋದ್ರಿಂದ ನಾನು ಇನ್ನೊಂದು 1/4 ಇಂಚ್ ಅನ್ನೋದು ಡೀಪ್ ಅನ್ನೋದು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಟೋಟಲಾಗಿ 7 ಇಂಚಸ್ ಇದೆ. ಈ 7 ಇಂಚಸ್ನ ನಾನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕು. 7 ಡಿವೈಡೆಡ್ ಬೈ 3 ಮಾಡಿದ್ರೆ ನಮಗೆ 2 ಇಂಚಸ್ ಮೇಲೆ 3 ಪಾಯಿಂಟ್ ಅನ್ನೋದು ಬರುತ್ತೆ. ನೋಡಿ 2 ಇಂಚಸ್ ಮೇಲೆ 3 ಪಾಯಿಂಟ್ಗೆ ಈ ರೀತಿ ಡಿವೈಡ್ ಮಾಡ್ಕೋಬೇಕು. 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ನೆಕ್ ಡೆಪ್ತ್ ಅನ್ನೋದು. ಈಗ ಮೇಲ್ಗಡೆ ಏನು ನಾವು ಒಂದು ಪಾರ್ಟ್ ಡಿವೈಡ್ ಮಾಡ್ಕೊಂಡು ಅದರ ಮಿಡ್ ಪಾಯಿಂಟ್ ಅನ್ನೋದು ಕಂಡು ಹಿಡ್ಕೊಳ್ಳಿ. ನೋಡಿ ಸೆಕೆಂಡ್ ಇದರಲ್ಲೂ ಅಷ್ಟೇ ಅದರ ಮಿಡ್ ಪಾಯಿಂಟಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಆ ಮಿಡ್ ಪಾಯಿಂಟ್ ಹತ್ರ ನೆಕ್ಕು ಒಳಗಡೆಗೆ ಅರ್ಧ ಇಂಚಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಕಟ್ ವರ್ಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ಈಗ ನನ್ನ ಹತ್ರ ಇರೋ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಕಟ್ ವರ್ಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ವರ್ಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ಆ ಮಿಡ್ ಪಾಯಿಂಟ್ ಹತ್ರ ಅರ್ಧ ಇಂಚು ಒಳಗಡೆಗೆ ನಾವು ಈ ರೀತಿ ಕಟ್ ವರ್ಕ್ ಶೇಪ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿ ಕೂಡ ಇದೇ ರೀತಿನೇ ಕರೆಕ್ಟಾಗಿ ಕಟ್ ವರ್ಕ್ ಶೇಪ್ ಬರೋ ಥರ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಕಟ್ ವರ್ಕ್ ಶೇಪ್ಸ್ ಅನ್ನೋದು ಈಕ್ವಲ್ ಆಗಿರೋ ಥರ ನೋಡ್ಕೊಳ್ಳಿ. ಆಗಲೇ ನಿಮಗೆ ನೆಕ್ ಡಿಸೈನ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಈಗ ಕೆಳಗಡೆ ಏನು ನೆಕ್ ಡೆಪ್ತ್ ಲೈನ್ ಇದೆಯಲ್ಲ 7 ಇಂಚಸ್ದು ಆ ಲೈನ್ ಹತ್ರದಿಂದ ಮೇಲ್ಗಡೆಗೆ 1 ಇಂಚಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಆಗಲೇ ಒಳಗಡೆಗೆ ನೆಕ್ ಶೇಪ್ ಅನ್ನೋದು ತೊಗೊಂಡ್ವಿ. ಈಗ ಇಲ್ಲಿ ಬಂದು ಹೊರಗಡೆಗೆ ಈ ರೀತಿ ನೆಕ್ ಶೇಪ್ ಅನ್ನೋದು ತೊಗೊಂಡು ನೋಡಿ ಫ್ರೀ ಹ್ಯಾಂಡಲ್ಲೇ ಈ ರೀತಿ ಡ್ರಾ ಅನ್ನೋದು ಮಾಡ್ಕೋಬೇಕು. ಚಾಕ್ ಪೀಸ್ ಅನ್ನೋದು ಯೂಸ್ ಮಾಡ್ಕೊಂಡು ನಾನು ಫ್ರೀ ಹ್ಯಾಂಡಲ್ಲೇ ಈ ರೀತಿ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೆಕ್ ಶೇಪು. ನಾವು ನಾರ್ಮಲಾಗಿ 3 ಪಾಯಿಂಟೆಡ್ ನೆಕ್ಕು ರೌಂಡ್ ನೆಕ್ ಎಲ್ಲ ಸ್ಟಿಚ್ ಮಾಡ್ಕೊತಾನೆ ಇರ್ತೀವಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ರೀತಿ ನೆಕ್ ಶೇಪ್ಸನ್ನೆಲ್ಲ ನೀವು ಟ್ರೈ ಮಾಡ್ತಿದ್ರೆ. ನೋಡಿ ಇಲ್ಲಿ ಶೇಪ್ ಅನ್ನೋದು ನೀಟಾಗಿ ಕೊಟ್ಕೊಳ್ಳಿ. ಈಗ ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಒಂದು ನಾವು ಗುಂಡ್ಪಿನ್ ಅನ್ನೋದು ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೊಳ್ಳೋಕ್ಕೂ ಅಷ್ಟೇ ಸಿಸರ್ ಅನ್ನೋದು ತುಂಬ ಶಾರ್ಪ್ ಆಗಿರಬೇಕು. ಯಾಕಂದರೆ ನಾವು ಈ ಶೇಪ್ಸ್ ಏನಿರುತ್ತಲ್ಲ ಅದೆಲ್ಲೂ ಕೂಡ ಶೇಪ್ ಔಟ್ ಆಗಬಾರ್ದು. ನೀವು ಕಟ್ ಮಾಡ್ಕೊಳ್ಳೋಕೆ ಒಂದು ವೇಳೆ ಶೇಪ್ ಔಟ್ ಮಾಡಿಬಿಟ್ಟಿದ್ದೀರಾ ಅಂದರೆ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀರಾ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್, ಆಗಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಮೇಲ್ಗಡೆ ನಾವು ಅನ್ಇವೆನ್ ಆಗಿರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ ತೊಗೊಂಡಿದ್ವಲ್ಲ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಈಗ ನೆಕ್ ಸುತ್ತೂರ ನಮಗೆ 1 ಇಂಚ್ ಅಥವಾ ಎಕ್ಸ್ಟ್ರಾ ಇರೋ ಥರ ಕ್ಯಾನ್ವಾಸ್ ಅನ್ನೋದು ಕಟ್ ಮಾಡ್ಕೋಬೇಕು.
ಮೇಲ್ಗಡೆ ಅರ್ಧ ಇಂಚ್ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ. ನಾವೇನು 1/2 ಇಂಚ್ ಶೋಲ್ಡರ್ಗೆ ಮಾರ್ಕ್ ಮಾಡಿದ್ದೀವೋ ಅದನ್ನು ಕಟ್ ಮಾಡ್ದಿರಾ ಹಾಗೆ ಉಳಿಸ್ಕೊಳ್ಳಿ. ಈ ರೀತಿ ಉಳಿಸ್ಕೊಳ್ಳೋದ್ರಿಂದ ನಿಮಗೆ ಐರನ್ ಮಾಡಬೇಕಾದ್ರೆ ನೆಕ್ ವಿಡ್ತ್ ಅನ್ನೋದು ಡಿಫ್ರೆನ್ಸ್ ಆಗೋದಿಲ್ಲ, ಅಂದರೆ ಸೇಮ್ ನೆಕ್ ವಿಡ್ತ್ ಅನ್ನೋದು ನಿಮಗೆ ಸಿಗುತ್ತೆ ನೋಡಿ. ನಮಗೆ ನೆಕ್ ಅನ್ನೋದು ಈ ರೀತಿ ಕ್ಯಾನ್ವಾಸ್ ಪೇಪರ್ ಮೇಲೆ ಬಂದಿದೆ ನೋಡಿ. ಈಗ ನಾನು ಫಸ್ಟ್ ಫ್ಯೂಸಿಂಗ್ನ ಲೈನಿಂಗ್ಗೆ ಅಂಟಿಸಿದ್ದೀನಿ, ಆನಂತರ ಅದರ ಮೇಲ್ಗಡೆ ನಾನು ಕ್ಯಾನ್ವಾಸ್ ನೆಕ್ ಪೇಪರ್ ಅನ್ನೋದು ಸ್ಟಿಕ್ ಮಾಡಿದ್ದೀನಿ ನೋಡಿ. ಎಡ್ಜಲ್ಲಿ ಕ್ಯಾನ್ವಾಸ್ ಎಡ್ಜಲ್ಲಿ ಒಂದು ಸ್ಟಿಚ್ ಅನ್ನೋದು ತೊಗೊಳ್ತಾ ಇದ್ದೀನಿ. 2 ನೆಕ್ ಶೇಪ್ಸ್ಗೂ ಕ್ಯಾನ್ವಾಸ್ ಎಡ್ಜಲ್ಲಿ ಒಂದು ಸ್ಟಿಚ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಈಗ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಈ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು ನೋಡಿ. ರೈಟ್ ಸೈಡ್ ಮೇಲೆ ಈ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ನಾವು ಸ್ಟಿಚ್ ಅನ್ನೋದು ಹಾಕ್ಕೊತಾ ಬರಬೇಕು. ಇಲ್ಲಿ ಕ್ಯಾನ್ವಾಸ್ ನೆಕ್ ಡಿಸೈನ್ ಅನ್ನೋದು ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಿಮ್ಮ ಸ್ಟಿಚ್ಚಿಂಗ್ ಅಂತರ ಅನ್ನೋದು, ಅಂದರೆ ಮಿಷಿನಲ್ಲಿ ಸ್ಟಿಚ್ಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಿ. ಸ್ಟಿಚ್ ಅನ್ನೋದು ಕ್ಯಾನ್ವಾಸ್ ಎಡ್ಜಲ್ಲಿ ಬೀಳಬೇಕು, ಆ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಹಾಗೆ ಸ್ಟಿಚ್ ಹಾಕ್ಕೊಳ್ಳೋವಾಗೂ ಅಷ್ಟೇ ನಮ್ಗೆ ಕ್ಯಾನ್ವಾಸ್ ನೆಕ್ ಶೇಪ್ ಏನಿದೆಯೋ ಆ್ಯಸ್ ಇಟ್ ಈಸ್ ನಮಗೆ ಆ ನೆಕ್ ಶೇಪ್ ಪ್ರಕಾರನೇ ಸ್ಟಿಚ್ ಅನ್ನೋದು ಬರಬೇಕು. ಸೊ ಈ ರೀತಿ ಸ್ಟಿಚ್ ಮಾಡಿದ್ರೆ ನಿಮ್ಗೆ ಅದನ್ನು ರಿವರ್ಸ್ ಮಾಡಿದಾಗ ನೆಕ್ ಶೇಪ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ನೋಡಿ. ಈಗ ಇನ್ನೊಂದು ಪಾರ್ಟು ಕೂಡ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಫ್ಯೂಸಿಂಗು ಮತ್ತು ಕ್ಯಾನ್ವಾಸ್ ಎರಡನ್ನೂ ಯೂಸ್ ಮಾಡ್ತಾ ಇರೋದ್ರಿಂದ ಆ ಕಟ್ ವರ್ಕ್ ಶೇಪ್ಸ್ ಏನಿದೆಯೋ ಅದು ನಾವು ಬಾಡಿ ಮೇಲೆ ಬ್ಲೌಸ್ನ ವೇರ್ ಮಾಡಿದಾಗ ಫೋಲ್ಡ್ ಆಗದಿರ ನೀಟಾಗಿ ಕಾಣಿಸುತ್ತೆ. ನೀವ್ಯಾರಾದರೂ ಕಟ್ ವರ್ಕ್ ನೆಕ್ ಶೇಪ್ಸ್ನ ಸ್ಟಿಚ್ ಮಾಡ್ತಾಯಿದ್ರೆ ಕಂಪಲ್ಸರಿ ಫ್ಯೂಸಿಂಗು ಮತ್ತು ಕ್ಯಾನ್ವಾಸ್ ಪೇಪರ್ ಎರಡನ್ನೂ ಕೂಡ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿ. ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಕಟ್ ವರ್ಕ್ ನೆಕ್ ಶೇಪ್ಸು ವೇರ್ ಮಾಡಿದಾಗ ನಮಗೆ ಫೋಲ್ಡಿಂಗ್ ಆಗ್ತಿದೆ ಅಂತ ನೋಡಿ. ಈ ರೀತಿ ಟರ್ನಿಂಗ್ಸಲ್ಲೆಲ್ಲ ನಾವು ಹಾಕಿರೋ ಸ್ಟಿಚ್ ಅನ್ನೋದು ಕಟ್ ಆಗದೆ ಇರೋ ಥರ ನಾಚಸ್ ಅನ್ನೋದು ಇಟ್ಕೊಂಡು ನಿಧಾನಕ್ಕೆ ಇದನ್ನು ಬ್ಯಾಕ್ ಸೈಡ್ಗೆ ರಿವರ್ಸ್ ಮಾಡ್ಕೋಬೇಕು. ನೆಕ್ ಮೇಲ್ಗಡೆ ಯಾವುದೇ ರೀತಿ ಸ್ಟಿಚ್ ಅನ್ನೋದು ಹಾಕೊಳ್ಳೋದಕ್ಕೆ ಹೋಗಬೇಡಿ, ಫಿನಿಶಿಂಗ್ ನೀಟಾಗಿ ಕಾಣಿಸೋದಿಲ್ಲ ನೋಡಿ. ಇನ್ನೊಂದು ಪಾರ್ಟ್ಗೂ ಕೂಡ ನೋಡಿ 1/4 ಇಂಚಷ್ಟು ಮಾರ್ಜಿನ್ ಇಟ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಆ ಟರ್ನಿಂಗ್ಸು ಅಲ್ಲೆಲ್ಲ ನಾವು ನಾಚಸ್ ಅನ್ನೋದು ಇಟ್ಕೋಬೇಕು. ನಾವು ಹಾಕಿರೋ ಸ್ಟಿಚ್ ಅನ್ನೋದು ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು. ಫ್ಯೂಸಿಂಗು ಮತ್ತು ಕ್ಯಾನ್ವಾಸ್ ಪೇಪರ್ ಎರಡನ್ನೂ ಯೂಸ್ ಮಾಡಿಕೊಂಡು ನೀವು ಕಟ್ ವರ್ಕ್ ಶೇಪ್ಸ್ ಡಿಸೈನ್ ಮಾಡ್ಕೊಂಡಿದ್ದೀರಂದರೆ ನೋಡಿ ಈ ರೀತಿ ಕಟ್ ವರ್ಕ್ಸ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಆಗೋದಿಲ್ಲ, ತುಂಬಾ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಒಂದು ಸಲ ನೀಟಾಗಿ ಐರನ್ ಮಾಡಿಬಿಟ್ಟು ಆನಂತರ ನೀವು ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀರಂದರೆ ನಿಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ವಿಡಿಯೋ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್.